ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಬೆಳಗ್ಗೆ ಸಮಯ ಇಲ್ಲದಿದ್ದಾಗಂತೂ ಇದು ಬೆಸ್ಟ್ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. ಹಿಟ್ಟನ್ನ ನಾದ್ಕೋಬೇಕು. ಅದಕ್ಕೋಸ್ಕರ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕುಟ್ಟಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣ ತುಂಡು ಹಸಿ ಶುಂಠಿ, ಎರಡೂ ಫ್ರೆಶ್ಶಾಗಿ ಕುಟ್ಟಿ ಸೇರಿಸಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಸುಮಾರು 1-2ರಿಂದ 3 ಇಡಿಯಷ್ಟು. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನಿಮಗೆ ಕಹಿ ಬರುತ್ತಂತ ಅನ್ಸಿದ್ರೆ ಇದಕ್ಕೆ ಬದಲಾಗಿ ಪಾಲಕ್ ಸೊಪ್ಪು ಅಥವಾ ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನೇ ಅದೊಂದನ್ನೇ ಹಾಕ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ. ಅರಿಶಿನ ಸ್ವಲ್ಪ, ಬ್ಯಾಡಗಿ ಅಚ್ಕಾರದ ಪುಡಿ. ಇದನ್ನು ಮತ್ತಷ್ಟು ಪ್ರೋಟೀನ್ ರಿಚ್ ರೆಸಿಪಿ ಮಾಡಲಿಕ್ಕೋಸ್ಕರ ಪನ್ನೀರು, ಸೋಯಾ ಪನ್ನೀರ್ ಕೂಡ ಉಪಯೋಗ ಮಾಡ್ಬೋದು. ನಾನು ಉಪಯೋಗ ಮಾಡ್ತಾ ಇರೋದು ನಾರ್ಮಲ್ ಪನ್ನೀರು. ಅಮೂಲ್ ಪನ್ನೀರ್ ಅಂತ ಸಿಗುತ್ತೆ, ಡಿಮಾರ್ಟಲ್ಲೂ ಸಿಗುತ್ತೆ, ಅಥವಾ ಎಲ್ಲ ಆನ್ಲೈನ್ ಸ್ಟೋರ್ಸಲ್ಲೂ ಸಿಗುತ್ತೆ, ಸ್ವಿಗ್ಗಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದನ್ನು ಗ್ರೇಟ್ ಮಾಡ್ಕೋಬೇಕು. ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಸರಿಸಮಾನವಾಗಿ ಮಿಕ್ಸ್ ಆಗುತ್ತೆ. 2ರಿಂದ 3 ಚಮಚದಷ್ಟು ಮೊಸರು. ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ ನೀರನ್ನ ಹಾಕ್ಕೊಂಡು ನಾದ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಚಪಾತಿ ಹಿಟ್ಟು ಅದದಲ್ಲಿ ಕಲಿಸ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಜಾಸ್ತಿ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ಮೊಸರಿನಲ್ಲಿ ನೀರಿನ ಅಂಶ ಇರುತ್ತೆ, ಪನ್ನೀರಲ್ಲಿರುತ್ತೆ, ತೊಳೆದಿಟ್ಕೊಂಡಿರೋ ಸೊಪ್ಪಿನಲ್ಲಿ ಕೂಡ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಅವಶ್ಯಕತೆ ಬಿದ್ದಾಗ ಮತ್ತೊಮ್ಮೆ ನೀರನ್ನ ಸೇರಿಸ್ಕೊಳ್ತಾ ನಾದ್ಕೊಳ್ತಾ ಹೋಗಬೇಕು. ತೀರಾನೇ ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಮೃದು ಬರಲ್ಲ. 3/4 ಭಾಗದಷ್ಟು ನಾದ್ಕೊಂಡ್ಮೇಲೆ 1ರಿಂದ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಾದ್ಕೊಂಡ್ಮೇಲೆ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಆದರೂ ಇದನ್ನು ಹಿಟ್ಟನ್ನ ನೆನೆಸ್ಕೊಳ್ಳೋದು ತುಂಬಾ ಮುಖ್ಯ. ಆವಾಗಲೇ ಚಪಾತಿ ಆಗಲಿ ಪರೋಟ ಆಗಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೇ ಚೆನ್ನಾಗಿ ಬರೋದು. ಇದ್ರ ಮೇಲೆ ನಾದ್ಕೊಂಡಿರೋ ಹಿಟ್ಟು ಮೇಲೆ ಬೇಕಿದ್ದರೆ ಬಟ್ಟೆ ಹಾಕ್ಬೋದು, ಅಥವಾ ತಟ್ಟೆ ಕೂಡ ಕ್ಲೀನಾಗಿ ಟೈಟಾಗಿ ಮುಚ್ಚೋ ಅಂತ ತಟ್ಟೆ ಮುಚ್ಚಿಟ್ರೆ ಒಳ್ಳೆಯದು. ಗಾಳಿ ಏನಾದರೂ ಒಳಗಡೆ ಹೋದರೆ ಏನಾಗುತ್ತೆ ಅಂದರೆ ನಾದ್ಕೊಂಡಿರೋ ಹಿಟ್ಟಲ್ಲಿ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಅದು ಒಣಗೋಗೋ ಥರ ಒಣಗೋಗುತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಮತ್ತೊಮ್ಮೆ 2ರಿಂದ 3 ನಿಮಿಷ ನಾದ್ಕೋಬೇಕು. ನಾನು ಸ್ಕ್ವೈರ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಯಾವ ಶೇಪ್ ಬರುತ್ತೆ, ರೌಂಡು, ಟ್ರಯಾಂಗಲ್ಲು, ನಿಮಗೆ ಯಾವ ಶೇಪ್ ಬರುತ್ತೆ ಆ ಶೇಪಲ್ಲಿ ಮಾಡ್ಕೊಬೋದು. ಲೇಯರ್ಡ್ ಮಾಡ್ಕೋಬೋದು ಅಥವಾ ಸಿಂಗಲಾಗಿ ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. 2 ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ಮೇಲ್ಗಡೆ ಲೇಯರ್ ಏನಿದೆಯಲ್ಲ ಅದು ಸ್ವಲ್ಪ ಮಟ್ಟಕ್ಕಷ್ಟು ಕ್ರಿಸ್ಪಿ ಆಗಬೇಕು, ಗರಿ ಅಂತ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ತೀರಾನೇ ಜಾಸ್ತಿ ಲೋ ಫ್ಲೇಮ್ ಬೇಡ. ಮಾಡ್ಕೊಳ್ಳೋವಾಗ ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನಾದರೂ ಆಗಲಿ ಮಾಡ್ಕೊಳ್ಳೋವಾಗ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೆಯದು. ತುಂಬಾ ಜಾಸ್ತಿ ಫ್ಲೇಮ್ ಅನ್ನಿಸ್ದಾಗ ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಲೋ ಫ್ಲೇಮ್ನಲ್ಲಿಟ್ಟು ಚಪಾತಿ ಏನಾದರೂ ಬೇಯಿಸ್ಕೊಳ್ಳೋಕೆ ಹೋದರೆ ಗಟ್ಟಿ ಬರುತ್ತೆ, ಸಾಫ್ಟ್ ಬರಲ್ಲ. ಇದಾಗಿದೆ. ಇವಾಗ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಲೇಯರು ಸಪ್ರೇಟ್ ಆಗುತ್ತೆ. ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಮೊಸರು ಜೊತೆ ಕೂಡ ತಿನ್ಬೋದು, ಕೆಚಪ್ ಜೊತೆ ಕೂಡ ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.